ಪ್ರಿಯ ಸ್ನೇಹಿತರೆ, ನಮಸ್ಕಾರ. ನೋಡಿ, ಈ ಜಗತ್ತಿನಲ್ಲಿ ಎಂತೆಂಥ ವಿಚಿತ್ರ ಮನುಷ್ಯರು, ಎಂತೆಂಥ ಮನಸ್ಥಿತಿಗಳು, ಎಂತೆಂಥ ಒಂದು ನಡವಳಿಕೆಗಳು, ಹೇಗೆಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಿಕೆ ಅಥವಾ ಅವರನ್ನು ಹಗುರವಾಗಿ ತಿಳಿದುಕೊಳ್ಳುವಿಕೆ ನಡೀತಾ ಇದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅದರ ಬಗ್ಗೆ ಸಣ್ಣ ಸಣ್ಣ ಕಥೆಗಳನ್ನು, ವಿಡಿಯೋಗಳನ್ನು ನೋಡ್ತಾನೆ ಇದ್ದೀವಿ. ಸ್ನೇಹಿತರೆ, ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿದ್ದಾನೆ ಅಂತಂದಾಗ ಅವರನ್ನು ಎಷ್ಟು ಹಚ್ಚಿಕೊಂಡಿದ್ದಾರೆ, ಅವರನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ರೆ ಅದು ಬದುಕು ಹಸನಾಗ್ಬೋದು. ಆದರೆ ಅಲ್ಲಿ ಒಂದು ತೆರನಾದ ವ್ಯತಿರಿಕ್ತ ಭಾವನೆಗಳುಂಟಾಗಿ, ಸೊ ನಾನಿಲ್ಲದೆ ಇವರು ಇಲ್ಲ, ನನಗೋಸ್ಕರನೇ ಇವರು ಬದುಕಿದ್ದಾರೆ ಅಂತ ಅಂದ್ಕೊಂಡು ಅವರನ್ನು ಒಂದು ನಾಯಿ ಥರ ಟ್ರೀಟ್ಮೆಂಟ್ ಮಾಡಿದಾಗ ಸ್ನೇಹಿತರೆ, ಹಚ್ಕೊಂಡಿರೋ ಹೃದಯಕ್ಕೆ ಕೊಚ್ಚಿ ಹಾಕಿದಷ್ಟು ನೋವು ಆಗ್ತದೆ. ಅದೆಷ್ಟೋ ಬಾರಿ ಒಂದು ಹುಡುಗಿಯ ಧ್ವನಿ ಕೇಳದೇನೆ, ಅವಳ ಮಾತುಗಳನ್ನು ಕೇಳದೆ, ಅವಳ ಒಂದು ಜೊತೆಗೆ ಸಂಭಾಷಣೆ ಮಾಡದೆ, ಅವತ್ತಿನ ದಿನವನ್ನು ದೂಡಲಿಕ್ಕೆ ಆಗದೆ, ಅವ್ರ ಮೇಲೆ ಡಿಪೆಂಡ್ ಆಗಿ ಅವರ ಒಂದು ಸಣ್ಣ ನುಡಿಯನ್ನು, ಒಂದು ನಿಮಿಷ ಅವರ ಮಾತುಗಳನ್ನು ಕೇಳಿ ಇಡೀ ದಿನವನ್ನು ಲವಲವಿಕೆಯಿಂದ ಕಳೀತಕ್ಕಂಥ ಅದೆಷ್ಟೋ ಭಗ್ನ ಪ್ರೇಮಿಗಳು ಈ ಜಗತ್ತಿನಲ್ಲಿದ್ದಾರೆ. ಅದರಂತೆ ಎಷ್ಟೋ ಸ್ನೇಹಿತರಾಗಲಿ, ಆ ಸ್ನೇಹಿತರೊಡಗೂಡಿ ಒಂದು ಕಪ್ಪು ಟೀ ಕುಡ್ಕೊಂಡು ಒಂದು ದಮ್ ಹೊಡೆದು ಎಲ್ಲ ಕೆಲಸಕ್ಕೆ ಹೋದಾಗ ಆ ಲವಲವಿಕೆ, ಆ ದಿನದ ಒಂದು ಕೆಲಸ ಮಾಡುವ ಒಂದು ರೀತಿ ಬದಲಾಗಿಬಿಡ್ತದೆ. ಆದರೆ ಯಾವುದು ಅವನಿಗೆ ಸರಿಯಾಗಿ ಸಿಕ್ಕಲಿಲ್ಲ, ಸರಿಯಾಗಿ ಮಾತನಾಡಲಿಲ್ಲ, ಸ್ನೇಹಿತರ ಒಟ್ಟಿಗೆ ಸೇರಲಿಲ್ಲ ಅಂತಂದರೆ ಅವತ್ತೇನೋ ಕಳ್ಕೊಂಡು ಆ ಕೆಲಸದಲ್ಲಿ ಲವಲವಿಕೆ ಇಲ್ಲದೆ ಆತ ಒಂಥರನಾದ ಖಿನ್ನತೆ ಭಾವನೆಗೆ ಒಳಗಾಗಿ ಆ ಕೆಲಸದಲ್ಲಿ ಆಸಕ್ತಿ ಇಲ್ಲದೇ ನಿರಾಸಕ್ತಿಯಿಂದ ಇಡೀ ದಿನವನ್ನು ದೂಡ್ಬಿಡ್ತಾನೆ. ಸ್ನೇಹಿತರೆ, ಸಿಕ್ಕಲೇಬೇಕು ಅಂತೇನಿಲ್ಲ. ಆ ಒಂದು ಸ್ನೇಹ, ಬಾಂಧವ್ಯ, ಪ್ರೀತಿ ಅನ್ನೋ ಒಂದು ಬಾಂಡಿಂಗ್ ಇದೆಯಲ್ಲ, ಆ ಬಾಂಡಿಂಗಲ್ಲಿ ಏನೋ ಒಂದು ಹುಡುಕ್ತಾ ಇರ್ತಕ್ಕಂಥ ಜೀವಿಗಳಿಗೆ ಒಂದು ನಿಮಿಷ ಅವ್ರ ಒಟ್ಟಿಗೆ ಮಾತನಾಡಿಬಿಟ್ರೆ ಯಾರ್ದು ಗಂಟೆನೂ ಹೋಗೋದಿಲ್ಲ. ಯಾರೇನು ಅವ್ರಿಗೆ ದುಡ್ಡು ಕೊಡಬೇಕಾಗಿಲ್ಲ, ಯಾರೇನು ಅವರಿಗೆ ಕೆಲಸ ಮಾಡಿಕೊಡ್ಬೇಕಾಗಿಲ್ಲ. ಸ್ನೇಹಿತರೆ, ನಿಮ್ಮ ಪ್ರೀತಿಪೂರ್ವಕ ಒಂದೆರಡು ಮಾತುಗಳು ಅವ್ರಿಗೆ ಕಿವಿಗೆ ಬಿದ್ದುಬಿಟ್ರೆ ಅವರ ಜೀವನ ತುಂಬ ಖುಷಿಯಾಗಿರ್ತಾರೆ. ಅಂದರೆ ಕಳ್ಕೊಳ್ಳೋದೇನಿದೆ ನಮ್ಮದೆಲ್ಲ ಅಲ್ವಾ ಬಂಧುಗಳೇ? ಸೊ ಯಾವತ್ತು ನಮ್ಮನ್ನು ನಂಬಿದವರಿಗೆ ನಮ್ಮಿಂದ ಆಗುವ ಒಂದೆರಡು ಸಾಂತ್ವನದ ಮಾತುಗಳನ್ನು ಆಡ್ಬಿಟ್ರೆ ಬದುಕೆ ಸಿಹಿ ಆಗಿರ್ತದೆ ಅಂತಂದಾಗ ನಾವ್ಯಾಕೆ ಮಾತಾಡಬಾರ್ದು? ನಾವ್ಯಾಕೆ ಅವರೊಟ್ಟಿಗೆ ಒಂದು ಅರ್ಧ ಕಪ್ ಕಾಫಿ ಕುಡಿಬಾರ್ದು? ಯಾಕೆ ಅವರೊಟ್ಟಿಗೆ ಒಂದು ಸಿಹಿಯಾದ ಎರಡು ಮಾತುಗಳನ್ನು ಹಂಚ್ಕೊಳ್ಬಾರ್ದು? ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ. मेरे हाथ में तेरा हाथ हो, सारी जन